ಇವತ್ತು ಚಾಮುಂಡೇಶ್ವರಿ ತಾಯಿಗೆ ಕಾರ್ಯದರ್ಶಿ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ನಾನು MLC ಸ್ಥಾನಕ್ಕೆ ಅರ್ಜಿ ಹಾಕ್ದಂಥ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ತಾಯಿಗೆ 101 ಕಾಣಿಕೆ ಕೊಟ್ಟು ನಾನೇನಾದ್ರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆದಂಥ ಪಕ್ಷದಲ್ಲಿ MLC ಸ್ಥಾನಕ್ಕೆ 1001 ತೆಂಗಿನಕಾಯಿಯನ್ನು ಉಡಿಸ್ತೀನಿ ಅಂತೇಳಿ ನಿಮ್ಮ ವಾಹಿನಿ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ರಾಹುಲ್ ಗಾಂಧಿ ಸಾಹೇಬರಿಗೆ ರಕ್ತದ ಮೂಲಕ ಪತ್ರ ಬರೆದಿದ್ದೆ. ಈಗ ಚಾಮುಂಡೇಶ್ವರಿ ತಾಯಿ ಸನ್ನಿಧಿಗೆ ಪತ್ರ ಬರೆದು ಈ ಮೂಲಕ ನನ್ನ MLC ಸ್ಥಾನಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಮಾಡ್ತಾರೆ ಅನ್ನೋದನ್ನ ನಿಮ್ಮ ಮೂಲಕ ವಾಹಿನಿ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸತತವಾಗಿ 28 ವರ್ಷದಿಂದ MP ಗೆ 3 ಬಾರಿ ಅರ್ಜಿ ಹಾಕಿದ್ದೆ, MLCಗೆ 4ನೇ ಬಾರಿ ಅರ್ಜಿ ಹಾಕಿದ್ದೀನಿ, ರಾಜ್ಯಸಭೆಗೂ 3 ಬಾರಿ ಅರ್ಜಿ ಹಾಕಿದೆ, MLAಗೂ ಸಹ ಹಾಕಿದೆ. ಈ ರೀತಿ ಅರ್ಜಿ ಹಾಕಿದಂಥ ಸಂದರ್ಭದಲ್ಲಿ ನನ್ನ ಪಕ್ಷ ನನ್ನನ್ನು ಈ ಬಾರಿ MLC ಸ್ಥಾನಕ್ಕೆ ಮಾಡುತ್ತೆ ಅನ್ನೋದನ್ನ ನಿಮ್ಮ ವಾಹಿನಿ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಮುಖ್ಯಮಂತ್ರಿ ಅವರಿಗೆ 100 ಬಾರಿ ಮನವಿ ಸಲ್ಲಿಸಿದ್ದೆ. ಮಾನ್ಯ ಮುಖ್ಯಮಂತ್ರಿಯವರೇ ಸಹ ಏನು 100 ಬಾರಿ ಕೊಟ್ಟಿದ್ಯಾ, ಈ ಬಾರಿ MLC ಸ್ಥಾನ ಸಿಗುತ್ತೆ, ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದರು. ಈ ಬಾರಿ MLC ಸ್ಥಾನಕ್ಕೆ ಮುಂದಿನ ತಿಂಗಳು ಖಾಲಿ ಆಗ್ತಾಯಿದೆ. ಈ ಬಾರಿ ಮುಖ್ಯಮಂತ್ರಿಯವರು ನನಗೆ 100ಕ್ಕೆ 100 ಅವರ ಕಟ್ಟ ಅಭಿಮಾನಿ ಆದ್ದರಿಂದ ನನಗೆ ಮಾಡ್ತಾರೆ ಅನ್ನೋದು ನಂಬಿಕೆ, ಪ್ರೀತಿ, ವಿಶ್ವಾಸ ಇದೆ ಅನ್ನೋದಕ್ಕೆ ನಾನು ಕಾಂಗ್ರೆಸ್ ಪಕ್ಷವನ್ನು ಎತ್ತ ತಾಯಿಯಂತೆ ದುಡಿತಿದ್ದೀನಿ. ನನಗೆ 28 ವರ್ಷದಿಂದ NSUನಲ್ಲಿ, ಯೂತ್ ಕಾಂಗ್ರೆಸ್ನಲ್ಲಿ, ಪ್ರಚಾರ ಸಮಿತಿ ಮತ್ತು ಹಿಂದುಳಿದ ಕಾಂಗ್ರೆಸ್ಸು, ಮೇನ್ ಕಾಂಗ್ರೆಸ್ಸು, ಈ ರೀತಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ 28 ವರ್ಷದಿಂದ ಸತತವಾಗಿ ಸೇವೆ ಸಲ್ಲಿಸಿ ಬಂದಿದ್ದೀನಿ. ಆದ್ದರಿಂದ ಈ ಬಾರಿ ನನಗೆ MLC ಸ್ಥಾನ ಸಿಗುತ್ತೆ ಅನ್ನೋದನ್ನ ನಿಮ್ಮ ವಾಹಿನಿ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.